ನಮಸ್ಕಾರ ಸಿಂಹ ರಾಶಿಯವರೇ, ಇವತ್ತಿನ ಈ ವಿಶೇಷ ವಿಡಿಯೋ ನಿಮ್ಮ ಜೀವನದ ಮುಂದಿನ 1 ವರ್ಷದ ಹಾದಿಯನ್ನು ನಿರ್ಧರಿಸಲಿದೆ. ಬ್ರಹ್ಮಾಂಡದ ಅತ್ಯಂತ ಶುಭ ಗ್ರಹ, ಜ್ಞಾನ ಮತ್ತು ಸಮೃದ್ಧಿಯ ದೇವತೆ ದೇವಗುರು ಬೃಹಸ್ಪತಿ ಈಗ ತನ್ನ ಪಥವನ್ನು ಬದಲಿಸುತ್ತಿದ್ದಾನೆ. ಜೂನ್ 2, 2026ರ ಬೆಳಿಗ್ಗೆ ಗುರುವು ತನ್ನ ಉಚ್ಚ ರಾಶಿಯಾದ ಕರ್ಕಾಟಕಕ್ಕೆ ಪ್ರವೇಶಿಸಲಿದ್ದಾನೆ. ವಿಶೇಷವೆಂದರೆ ಇಂತಹ ಘಟನೆ ಬರೋಬ್ಬರಿ 12 ವರ್ಷಗಳ ನಂತರ ನಡೆಯುತ್ತಿದೆ. ಸಿಂಹ ರಾಶಿಯವರಿಗೆ ಗುರುವು ಕೇವಲ ಗ್ರಹವಲ್ಲ, ಅವನು ನಿಮ್ಮ ಪಂಚಮ ಮತ್ತು ಅಷ್ಟಮ ಭಾವಗಳ ಅಧಿಪತಿ. ಈಗ ಅವನು ನಿಮ್ಮ ಜಾತಕದ 12ನೇ ಮನೆಗೆ ಬರುತ್ತಿದ್ದಾನೆ. ಈ ಸಂಚಾರವು ನಿಮ್ಮ ಕೆರಿಯರ್, ವಿದೇಶ ಪ್ರಯಾಣ, ಕುಟುಂಬ ಮತ್ತು ಆರ್ಥಿಕ ಸ್ಥಿತಿಯ ಮೇಲೆ ಯಾವ ರೀತಿ ಪವಾಡ ಮಾಡಲಿದೆ? ನಿಮ್ಮ ಜೀವನದಲ್ಲಿ ಎದುರಾಗಲಿರುವ ದೊಡ್ಡ ಬದಲಾವಣೆಗಳೇನು? ಈ ಎಲ್ಲವನ್ನೂ ಈ ವಿಶೇಷ ಸಂಚಿಕೆಯಲ್ಲಿ ನಾವು ಪ್ರತಿ ಅಂಶವನ್ನು ಆಳವಾಗಿ ವಿಶ್ಲೇಷಿಸಲಿದ್ದೇವೆ. ಹೀಗಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರಿಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ಸಿಂಹ ರಾಶಿಯ ಬಂಧುಗಳೇ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕರ್ಕಾಟಕ ರಾಶಿಯು ಗುರುವಿನ ಉಚ್ಚ ರಾಶಿ. ಇಲ್ಲಿ ಗುರುವು ಅತ್ಯಂತ ಬಲಿಷ್ಠ ಮತ್ತು ಶಕ್ತಿಯುತವಾಗಿರುತ್ತಾನೆ. ಕರ್ಕಾಟಕವು ಜಲತತ್ವದ ರಾಶಿಯಾಗಿದ್ದು ಇದರ ಅಧಿಪತಿ ಚಂದ್ರ. ಗುರುವು ಈ ರಾಶಿಗೆ ಬಂದಾಗ ಜನರ ಮನಸ್ಸಿನಲ್ಲಿ ಕುಟುಂಬದ ಪ್ರತಿ ಪ್ರೀತಿ ಹೆಚ್ಚಾಗುತ್ತದೆ, ಆಧ್ಯಾತ್ಮಿಕ ವಿಷಯಗಳಲ್ಲಿ ಆಸಕ್ತಿ ಮೂಡುತ್ತದೆ ಮತ್ತು ಮಾನಸಿಕವಾಗಿ ಜನರನ್ನು ಬಲಪಡಿಸುತ್ತದೆ. ಸಿಂಹ ರಾಶಿಯವರಿಗೆ ಈ ಬಲಿಷ್ಠ ಗುರುವು 12ನೇ ಮನೆಯಲ್ಲಿ ಕುಳಿತು ಏನು ಮಾಡಲಿದ್ದಾನೆ ಎಂಬುದು ಈಗಿನ ದೊಡ್ಡ ಕುತೂಹಲ. 12ನೇ ಮನೆಯ ಗೋಚಾರ, ಖರ್ಚು ಮತ್ತು ಶುಭ ಕಾರ್ಯ. ಸಿಂಹ ರಾಶಿಯವರಿಗೆ ಜೂನ್ 2ರಿಂದ ಗುರುವು 12ನೇ ಮನೆಯಲ್ಲಿ ಇರುತ್ತಾನೆ. ಜ್ಯೋತಿಷ್ಯದಲ್ಲಿ 12ನೇ ಮನೆಯನ್ನು ವ್ಯಯಭಾವ ಅಥವಾ ಖರ್ಚಿನ ಮನೆ ಎಂದು ಕರೆಯಲಾಗುತ್ತದೆ. ಖರ್ಚಿನ ಸುರಿಮಳೆ. ಇಲ್ಲಿ ನಿಮ್ಮ ದ್ವಾದಶ ಭಾವ ಅಂದರೆ ನಿಮ್ಮ 12ನೇ ಮನೆಯಲ್ಲಿ ಈಗ ಗುರು ಗ್ರಹದ ಉಪಸ್ಥಿತಿ ಇರುವುದರಿಂದ ಈ ವೇಳೆಯಲ್ಲಿ ನಿಮ್ಮ ಖರ್ಚುಗಳು ಹೆಚ್ಚಾಗುವುದು ಖಚಿತ. ಆದರೆ ಗಾಬರಿ ಪಡಬೇಡಿ, ಗುರುವು ಶುಭ ಗ್ರಹನಾಗಿರುವುದರಿಂದ ಈ ಖರ್ಚುಗಳು ಯಾವುದೋ ಕೆಟ್ಟ ಕೆಲಸಕ್ಕಲ್ಲ, ಬದಲಾಗಿ ಮನೆಯಲ್ಲಿ ನಡೆಯುವ ಶುಭ ಕಾರ್ಯಗಳು, ಮದುವೆ, ಮುಂಜಿ ಅಥವಾ ಧಾರ್ಮಿಕ ಕಾರ್ಯಕ್ರಮಗಳಿಗಾಗಿ ಇರುತ್ತವೆ. ಇದರಿಂದಾಗಿ ಇಲ್ಲಿ ಖರ್ಚುಗಳು ಸರಿದೂಗಿಸುವ ಯೋಜನೆ ಖಂಡಿತ ನಿಮ್ಮದಾಗಿರಲಿದ್ದು ಈ ಖರ್ಚುಗಳು ನಿಮಗೆ ಹೆಚ್ಚು ಭಾರವೆನಿಸುವುದಿಲ್ಲ. ಆಧ್ಯಾತ್ಮಿಕ ಆಸಕ್ತಿ. ಈ ವಿಶೇಷ ಸಮಯದಲ್ಲಿ ನಿಮಗೆ ಆಧ್ಯಾತ್ಮಿಕತೆ ಮತ್ತು ಧ್ಯಾನದಲ್ಲಿ ಹೆಚ್ಚಿನ ಆಸಕ್ತಿ ಮೂಡಲಿದ್ದು ಮಾನಸಿಕ ಶಾಂತಿಗಾಗಿ ನೀವು ಹಣ ವ್ಯಯ ಮಾಡಬಹುದು. ಆದಾಗ್ಯೂ ಇಲ್ಲಿ ಗುರುಗ್ರಹವು ನಿಮ್ಮನ್ನ ಉತ್ತಮ ಚಿಂತನೆಗಳತ್ತ ಕೊಂಡೊಯ್ಯಲಿದ್ದಾನೆ, ಮಾನಸಿಕ ಸ್ಥಿರತೆಯನ್ನು ಸಹ ಕರುಣಿಸಲಿದ್ದಾನೆ. ಕೆರಿಯರ್ ಮತ್ತು ವಿದೇಶಿ ಉದ್ಯೋಗ ಯೋಗ. ಕೆರಿಯರ್ ವಿಷಯದಲ್ಲಿ ಈ ಗುರು ಗೋಚಾರವು ಸಿಂಹ ರಾಶಿಯವರಿಗೆ ಅತ್ಯಂತ ಸಕಾರಾತ್ಮಕವಾಗಿದೆ. ಉದ್ಯೋಗ ಬದಲಾವಣೆ. ಪ್ರಸ್ತುತ ಮಾಡುತ್ತಿರುವ ಕೆಲಸದಲ್ಲಿ ನಿಮಗೆ ಆಸಕ್ತಿ ಕಡಿಮೆಯಾಗಬಹುದು ಮತ್ತು ಹೊಸ ಕೆಲಸಕ್ಕೆ ಅಥವಾ ಉದ್ಯೋಗ ಬದಲಾವಣೆಗೆ ನೀವು ಮುಂದಾಗಬಹುದು. ಇದು ನಿಮ್ಮ ವೃತ್ತಿ ಪ್ರಗತಿಗೆ ಖಂಡಿತ ಸಹಕಾರಿಯಾಗಲಿದೆ. ವಿದೇಶ ಯೋಗ. ನೀವು ವಿದೇಶಕ್ಕೆ ಹೋಗಿ ಕೆಲಸ ಮಾಡಲು ಬಯಸುತ್ತಿದ್ದರೆ ಅಥವಾ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಕೆಲಸ ಮಾಡುತ್ತಿದ್ದರೆ ಇದು ನಿಮಗೆ ಗೋಲ್ಡನ್ ಟೈಮ್. ವಿದೇಶದಿಂದ ಅಥವಾ ನಿಮ್ಮ ಮನೆಯಿಂದ ದೂರವಿದ್ದು ಮಾಡುವ ಕೆಲಸದಲ್ಲಿ ಅಪಾರ ಧನಲಾಭ ಮತ್ತು ಪದೋನ್ನತಿ ಸಿಗುವ ಸಾಧ್ಯತೆ ಇದೆ. ಹೂಡಿಕೆ ಮತ್ತು ಟ್ರೇಡಿಂಗ್. ಶೇರ್ ಮಾರುಕಟ್ಟೆ ಅಥವಾ ಟ್ರೇಡಿಂಗ್ನಲ್ಲಿ ತೊಡಗಿರುವ ಸಿಂಹ ರಾಶಿಯವರಿಗೆ ಈ ಅವಧಿಯು ಉತ್ತಮ ಲಾಭ ತಂದುಕೊಡಲಿದೆ. ಉನ್ನತ ಶಿಕ್ಷಣ. ವಿದ್ಯಾರ್ಥಿಗಳಿಗೆ ಸುವರ್ಣ ಕಾಲ. ವಿದ್ಯಾರ್ಥಿಗಳಿಗೆ ಈ ಗುರು ಗೋಚಾರವು ದೊಡ್ಡ ವರವಾಗಲಿದೆ. ವಿದೇಶದಲ್ಲಿ ಶಿಕ್ಷಣ. ಸಿಂಹ ರಾಶಿಯ ಪಂಚಮ ಅಧಿಪತಿ, ವಿದ್ಯಾಸ್ಥಾನದ ಅಧಿಪತಿ ಗುರುವು 12ನೇ ಮನೆಯಲ್ಲಿ ಉಚ್ಚನಾಗಿರುವುದರಿಂದ ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗಲು ಬಯಸುವ ವಿದ್ಯಾರ್ಥಿಗಳಿಗೆ ಇದು ಅತ್ಯುತ್ತಮ ಸಮಯ. ನಿಮ್ಮ ಸಣ್ಣ ಪ್ರಯತ್ನವು ದೊಡ್ಡ ಮಟ್ಟದ ಯಶಸ್ಸನ್ನು ತಂದುಕೊಡಲಿದೆ. ನಿಮ್ಮ ದಶಕಗಳ ವಿದೇಶಿ ಶಿಕ್ಷಣದ ಕನಸು ಈಗ ನನಸಾಗುವ ಕಾಲ ಬಂದಿದೆ. ಕುಟುಂಬ, ಸಂಬಂಧಗಳು ಮತ್ತು ಸವಾಲುಗಳು. ಸಂಬಂಧಗಳ ವಿಷಯದಲ್ಲಿ ಗುರುವು ಮಿಶ್ರ ಫಲಗಳನ್ನು ನೀಡಲಿದ್ದಾನೆ. ಕುಟುಂಬದ ಬೆಂಬಲ. ಮನೆಯ ಸದಸ್ಯರ ನಡುವೆ ಪ್ರೀತಿ ಮತ್ತು ಸಹಕಾರ ಹೆಚ್ಚಾಗಲಿದೆ. ಆಸ್ತಿ ಅಥವಾ ಕುಟುಂಬದ ಬೆಳವಣಿಗೆಯ ವಿಷಯದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಕಾಣಲಿವೆ. ನಿಮ್ಮ ಪತ್ನಿ ಅಥವಾ ಪತಿಯ ಮನೆ ಅಂದರೆ ಅತ್ತೆ ಮಾವಂದಿರ ಜೊತೆಗಿನ ಸಂಬಂಧವೂ ಸುಧಾರಿಸಲಿದೆ. ಪ್ರೀತಿ ಮತ್ತು ವಿವಾಹ. ಪ್ರೇಮ ಜೀವನದಲ್ಲಿರುವವರು ತಮ್ಮ ಸಂಗಾತಿಯೊಂದಿಗೆ ಪ್ರಾಮಾಣಿಕವಾಗಿರಬೇಕು. ಪರಸ್ಪರ ಸಂವಹನದಲ್ಲಿ ಯಾವುದೇ ಗ್ಯಾಪ್ ಬರದಂತೆ ನೋಡಿಕೊಳ್ಳಿ, ಇಲ್ಲದಿದ್ದರೆ ತಪ್ಪು ತಿಳುವಳಿಕೆ ಉಂಟಾಗಬಹುದು. ವ್ಯಾಪಾರದಲ್ಲಿ ಎಚ್ಚರಿಕೆ. ವ್ಯಾಪಾರಸ್ಥರು ತಮ್ಮ ಯೋಜನೆಗಳನ್ನು ಜಾರಿಗೊಳಿಸುವಾಗ ತುಂಬಾ ಜಾಗರೂಕರಾಗಿರಬೇಕು. ಸಪ್ತಮ ಭಾವದಲ್ಲಿ ರಾಹು ಇರುವುದರಿಂದ ಅತಿ ವೇಗದ ನಿರ್ಧಾರಗಳು ಅಥವಾ ಅಜಾಗರೂಕತೆ ನಷ್ಟಕ್ಕೆ ಕಾರಣವಾಗಬಹುದು. ಆರೋಗ್ಯ ಮತ್ತು ಮಕ್ಕಳ ಕಾಳಜಿ. ಆರೋಗ್ಯದ ವಿಷಯದಲ್ಲಿ ಸಿಂಹ ರಾಶಿಯವರಿಗೆ ಕೆಲವು ಮುನ್ನೆಚ್ಚರಿಕೆಗಳು ಅಗತ್ಯ. ಮಕ್ಕಳ ಆರೋಗ್ಯ. ಪಂಚಮ ಅಧಿಪತಿ 12ನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಮಕ್ಕಳ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನ ನೀಡಬೇಕಾಗುತ್ತದೆ. ಹವಾಮಾನ ಬದಲಾವಣೆಯಿಂದ ಅವರಿಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡಬಹುದು. ನಿಮ್ಮ ಆರೋಗ್ಯ ಸ್ಥಿತಿ ಸಾಧಾರಣವಾಗಿರಲಿದೆ, ಅಂದರೆ ಏರಿಳಿತಗಳಿಂದ ಕೂಡಿರುತ್ತದೆ. 31ನೇ ಅಕ್ಟೋಬರ್ವರೆಗೆ ಕೆಲವು ಎಚ್ಚರಿಕೆಗಳನ್ನು ವಹಿಸುವುದು ಉತ್ತಮ.
ಇಲ್ಲಿ ನೀವು ಮಾಡಿಕೊಳ್ಳಬೇಕಾದ ವಿಶೇಷ ಪರಿಹಾರಗಳು. ಗುರುವಿನ ಈ ಅಮೃತ ಸದೃಶ ಫಲಗಳನ್ನು ಪಡೆಯಲು ಮತ್ತು ನಕಾರಾತ್ಮಕತೆಯನ್ನು ಹೋಗಲಾಡಿಸಲು ಈ ಸರಳ ಪರಿಹಾರಗಳನ್ನು ಸೂಚಿಸಲಾಗಿದೆ. ಸೂರ್ಯನ ಆರಾಧನೆ. ಪ್ರತಿದಿನ ಸೂರ್ಯ ದೇವರಿಗೆ ಅರ್ಘ್ಯವನ್ನು ನೀರು ಅರ್ಪಿಸಿ ಮತ್ತು ಭಾನುವಾರದಂದು ಸೂರ್ಯನಿಗೆ ವಿಶೇಷ ಪೂಜೆ ಮಾಡಿ. ಗುರುಮಂತ್ರ. ಪ್ರತಿ ಗುರುವಾರ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನು 1 ಮಾಲೆ 108 ಬಾರಿ ಜಪಿಸಿ. ಒಟ್ಟಾರೆಯಾಗಿ ಇಲ್ಲಿ ಗುರುವಿನ ಮಹಾಪರಿವರ್ತನೆಯು ಖಂಡಿತ ನಿಮ್ಮ ಪಾಲಿಗೆ ಬಹುತೇಕ ಸುಖದ ರೀತಿಯ ಫಲಗಳನ್ನು ಹೊತ್ತು ಬರಲಿದ್ದು, ಇಲ್ಲಿ ಲಭಿಸುವ ವಿಶೇಷ ಫಲಗಳನ್ನು ತಪ್ಪದೇ ಸದುಪಯೋಗ ಪಡೆದುಕೊಳ್ಳುವುದರ ಮೂಲಕ ಉತ್ತಮ ಯೋಗವನ್ನು ಆಸ್ವಾದಿಸಬಹುದಾಗಿದೆ. ಸಿಂಹ ರಾಶಿಯವರೇ, 12 ವರ್ಷಗಳ ನಂತರ ಬಂದಿರುವ ಈ ಉಚ್ಚ ಗುರುವಿನ ಸಮಯವನ್ನು ಸರಿಯಾಗಿ ಬಳಸಿಕೊಳ್ಳಿ. ನಿಮ್ಮ ಶ್ರಮ ಮತ್ತು ಈ ದೈವಿಕ ಬಲವು ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯಲಿ. ಇನ್ನು ಈ ವಿಡಿಯೋದಲ್ಲಿ ನಾವು ನೀಡಿರುವ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಗುರುದೇವ್ರಿ ಎಂದು ಬರೆಯಿರಿ. ಧನ್ಯವಾದಗಳು.